ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ನಾನು ಒಂದು ತೊಗೊಂಡು ಬಂದಿಲ್ಲ, 5ರಿಂದ 6 ರೋಲ್ಗಳನ್ನ ತೊಗೊಂಡು ಬಂದಿದ್ದೀನಿ. ಬೇಸಿಕ್ ಎಜುಕೇಷನ್ಸ್ನ ಕೇಳ್ತಾ ಇದ್ದಾರೆ, ಲೈಕ್ BCom, MBA ಗ್ರ್ಯಾಜುಯೇಟ್ಸ್ ಅಥವಾ 12th ಪ್ಲಸ್ಗಳು ಯಾರ್ಯಾರಾಗಿದ್ದಾರೆ, ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು, ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಜೆನ್ಯೂನ್ ಆಗಿ ಫಾಸ್ಟ್ ಗ್ರೋಯಿಂಗ್ ಕಂಪ್ನಿ ಆಗಿದೆ. ಕಂಪ್ನಿ ಬಂದು ಫ್ರೆಶ್ ಪ್ರಿಂಟ್ಸ್ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ನೀವು ಗೂಗಲಲ್ಲೂ ಸರ್ಚ್ ಮಾಡಿದರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್, ಯಾವಾಗ ಓಪನ್ ಆಯಿತು, ಅದು ಇನ್ಕಮ್ ಎಷ್ಟಿದೆ ಎಲ್ಲ ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. 100% ವರ್ಕ್ ಫ್ರಮ್ ಹೋಮ್. ಜೊತೆಗೆ ಇಲ್ಲಿ ನಿಮಗೆ ನಾನು ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೇಗೆ ಅಪ್ಲೈನ ಮಾಡಬೇಕು, ಹೇಗೆ ಓಪನ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ, ಇಲ್ಲಾಂದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಇನ್ನು ಬೇಸಿಕ್ ಎಜುಕೇಷನ್ಸ್ನ ಕೇಳಿದ್ದಾರೆ ಅಂತ ಆಲ್ರೆಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ. ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡಿದ್ರೆ ನಿಮಗೆ ಫ್ರೆಷರ್ಸ್ಗೂ ಕೂಡ ಇವರು 45,000 to 50,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ಲಸ್ ನೀವೇನಾದ್ರು ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತೀರಾ ಅಂದರೆ ಎಕ್ಸ್ಟ್ರಾ 40%ನ ಕೊಡ್ತಾ ಇದ್ದಾರೆ, ಅಂದರೆ $40ನ ಕೊಡ್ತಾ ಇದ್ದಾರೆ. ಇದು US ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಅವರು ಡಾಲರ್ಸ್ ರೂಪದಲ್ಲಿ ಪೇಮೆಂಟ್ಸ್ನ ಮಾಡೋದು. ಸೊ ನೀವೇನಾದ್ರು ನೈಟ್ ಶಿಫ್ಟ್ಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ $40ನ ಕೊಡ್ತಾರೆ. ಪ್ಲಸ್ ಬೋನಸ್ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್, EF ಕೂಡ ಇರುತ್ತೆ. ಆಲ್ ಓವರ್ ಎಲ್ಲನೂ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಪರ್ ಮಂತ್ ನೀವು 65,000 to 70,000ವರೆಗೂ ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಫ್ರೆಷರ್ಸ್ ಆಗಿ ಕೂಡ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮ್ಗೆ ಇನ್ನು 5,000 to 6,000 ಹೆಚ್ಚು ಕಮ್ಮಿ ಬರುತ್ತೆ. ಸೊ ಅದನ್ನೆಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಅವರ ವೆಬ್ಸೈಟ್ಗೆ ಹೇಗೆ ಹೋಗಬೇಕು, ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ರೋಲ್ಸ್ಗಳಿದೆ ಅನ್ನೋದ್ರ ಬಗ್ಗೆ ನಾನು ಒಂದು ರೋಲ್ನ ಓಪನ್ ಮಾಡಿ ನಿಮಗೆ ಡೆಮೋ ಕೂಡ ತೋರಿಸ್ತೀನಿ, ಹೇಗೆ ಅಪ್ಲೈ ಮಾಡಬೇಕು ಅಂತ. ಅದೇ ರೀತಿ ನೀವು ಎಲ್ಲ ರೋಲ್ಸ್ಗಳಿಗೂ ಕೂಡ ಇಲ್ಲಿ ಮಾಡ್ತಾ ಹೋಗ್ಬೋದು. ಜೊತೆಗೆ ಇಲ್ಲಿ ನಿಮ್ಗೆ ಏನಾದ್ರು ಇಂಟರ್ವ್ಯೂ ಕಾಲ್ಸ್ ಬರ್ತಾ ಇಲ್ಲ ಅಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಹಾಕಿರೋಂಥ ರೆಸ್ಯೂಮ್ ಅಪ್ಡೇಟೆಡ್ ಇದೆಯೋ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದರಲ್ಲಿ ಆ್ಯಡ್ ಮಾಡಿರೋ ಸ್ಕಿಲ್ಸ್ಗಳೇನಿದೆ ಅದು ಈ ರೋಲ್ಗೆ ಸೆಟ್ ಆಗುತ್ತಾ ಇಲ್ವಾ, ಆ ಸ್ಕಿಲ್ಸ್ಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಇದೆಯಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಬೇಕು. ಜೊತೆಗೆ ಅಪ್ಲೈ ಮಾಡ್ತಿದ್ದ ಹಾಗೆ ನಿಮಗೆ ಇಲ್ಲಿ ಇಂಟರ್ವ್ಯೂ ಕಾಲ್ಸ್ಗಳಾಗಲಿ ಅಥವಾ ಇಮೇಲ್ಸ್ಗಳಾಗಲಿ ಬರೋದಿಲ್ಲ. 1 to 2 weeks ನೀವು ವೇಟ್ ಮಾಡಬೇಕಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊತಾ ಇರಿ. ಈ ವಿಡಿಯೋದಲ್ಲಿ ನನಗೆ ಡೀಟೇಲ್ ಆಗಿ ಗೈಡ್ನ ಮಾಡ್ತೀನಿ, ಹೀಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಇದೆ, ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನೆಲ್ಲ ರೂಲ್ಸ್ ಇದೆ ಅಂತ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಫ್ರೆಶ್ ಪ್ರಿಂಟ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ಫ್ರೆಶ್ ಪ್ರಿಂಟ್ಸ್ ಅಂತ ಅವರು ಆಲ್ರೆಡಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಇದನ್ನು ಗೂಗಲಲ್ಲೂ ಕೂಡ ಸರ್ಚ್ ಮಾಡಿ ವೆರಿಫೈ ಮಾಡ್ಕೊಬೋದು. ಇಲ್ಲಿ ಫಾರ್ ನಾವ್ 30 ರೋಲ್ಸ್ಗಳಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ರೋಲ್ಸ್ ಅಂದರೆ ಒಂದೊಂದು ರೋಲಲ್ಲಿ ಸಾಕಷ್ಟು ಓಪನಿಂಗ್ಸ್ ಇರುತ್ತೆ. ಸೊ 30 ಜಾಬ್ಸ್ ಅಥವಾ ರೋಲ್ಸ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಸಾಕಷ್ಟು ಲೈಕ್ 30 ಯಾವುದ್ಯಾವುದು ರೋಲ್ಸ್ಗಳಿದೆ ಅದೆಲ್ಲನೂ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಲೈಕ್ ಫಿನಾನ್ಸ್ ಅಸೋಸಿಯೇಟ್ ಆಗಿರ್ಬೋದು, ಅದು ಕೂಡ ವರ್ಕ್ ಫ್ರಮ್ ಹೋಮ್ ಇದೆ. ಫಿನಾನ್ಸ್ ಇವಾಗಷ್ಟೇ ಅವರು ನ್ಯೂ ಆಗಿ ಹೈರಿಂಗ್ನ ಮಾಡ್ತಾ ಇರೋದು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಕೌಂಟ್ಸ್ ಇದೆ, ಕ್ಲೈಂಟ್ ಸರ್ವಿಸ್ ಇದೆ, ಸಾಕಷ್ಟು ರೋಲ್ಸ್ಗಳಿದೆ. ನೀವು ಇಲ್ಲಿ ನೋಡ್ಬೋದು ಗ್ರಾಫಿಕ್ ಡಿಸೈನಿಂಗ್ ಬರುತ್ತೆ ನಮಗೆ, ಅಥವಾ ನಾವು ಇಂಜಿನಿಯರಿಂಗ್ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಥವಾ ರಿಸ್ಕ್ ಅಡ್ವೈಸರ್ ಆಗಿ ಅಥವಾ ಮಾರ್ಕೆಟಿಂಗ್ ಅಸೋಸಿಯೇಟ್ ಆಗಿ ಎಲ್ಲ ರೀತಿ ರೋಲ್ಸ್ಗಳಿಗೂ ಇಲ್ಲಿ ಅವರು ಅಪ್ಲೈನ ಅಂದರೆ ಅಪ್ಲಿಕೇಶನ್ಸ್ನ ಓಪನ್ ಮಾಡಿದ್ದಾರೆ. ನಿಮಗೆ ಯಾವ್ದು ಬೇಕೋ ಅದಕ್ಕೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಸೇಲ್ಸ್ ಕೂಡ ಇದೆಯಾ, ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಆಗಿರ್ಬೋದು ಅಥವಾ ಸೇಲ್ಸ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಎಲ್ಲ ರೋಲ್ಗಳಿಗೂ ಕೂಡ ಇಲ್ಲಿ ಓಪನಿಂಗ್ಸ್ ಇದೆ. ನಾನು ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ನೀವು ಬೇರೆ ರೋಲ್ಗಳ್ನು ಚೆಕ್ ಮಾಡಿಕೊಂಡು ಓದ್ಕೊಂಡು ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಟ್ರೈನಿಂಗ್ ಅಸೋಸಿಯೇಟ್ ರೋಲ್ಗೆ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಜೂನಿಯರ್ ಸೇಲ್ಸ್ ಆರ್ ಟ್ರೈನಿಂಗ್ ಅಸೋಸಿಯೇಟ್ ಅಂತ ಕೊಟ್ಟಿದ್ದಾರೆ. ಹೈದರಾಬಾದಲ್ಲಿ ಅವರ ಕಂಪ್ನಿ ಇರುವಂಥದ್ದು ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಆದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಡೀಟೇಲ್ ಆಗಿ ಓದ್ಕೊಬೋದು. ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ಮಿಲಿಯನ್ ಸೇಲ್ಸ್ ಆಗ್ತಾ ಇದೆ, ಅವ್ರಿಗೆ ಆಲ್ಮೋಸ್ಟ್ 20 ಮಿಲಿಯನ್ ಸೇಲ್ಸ್ ಆಗ್ತಾ ಇದೆ 12 months ಅಂದರೆ 1 year ಅಲ್ಲಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಗ್ರೋತ್ ಹೇಗಿದೆ ಅನ್ನೋದನ್ನೆಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ವಿ ಆರ್ ಓಪನ್ ಟು ಫ್ರೆಷರ್ಸ್ ಫಾರ್ ದಿಸ್ ರೋಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ.
ಇನ್ನು ಡಿಸ್ಕ್ರಿಪ್ಷನ್ ನೋಡಿದ್ರೆ ನೀವು ರೋಲ್ದು, ಆಸ್ ಅ ಮೆಂಬರ್ ಆಫ್ ಅವರ್ ಗ್ರೋಯಿಂಗ್ ಟೀಮ್ ಯು ವಿಲ್ ಗೋಯಿಂಗ್ ಟು ಹ್ಯಾವ್ ಅ ವೈಡ್ ರೇಂಜ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಗೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ರೋಯಿಂಗ್ ಟೀಮ್ ಆಗಿರುತ್ತೆ ಅಲ್ವಾ ಅವ್ರದ್ದು. ಸೊ ಇದರಲ್ಲಿ ನಿಮಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಗ್ರೋತ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಸ್ ಅ ಜೂನಿಯರ್ ಸೇಲ್ಸ್ ಆರ್ ಟ್ರೈನಿಂಗ್ ಅಸೋಸಿಯೇಟ್ ಯು ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟ್ರೈನಿಂಗ್ ಅಸೋಸಿಯೇಟ್ ಆಗಿ ಏನು ಕೆಲಸನ ಮಾಡ್ತೀರಾ ಅನ್ನೋದನ್ನ 4 ಪಾಯಿಂಟ್ಸ್ ಆಗಿ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನೀವು ಮ್ಯಾನೇಜಿಂಗ್ ಟ್ರೈನರ್ ಆಗಿ ಇಲ್ಲಿ ವರ್ಕ್ನ ಮಾಡ್ತೀರಾ, ಲೈಕ್ ಇಮೇಲ್, ಟೆಕ್ಸ್ಟ್, ಕಾಲ್ ಅಥವಾ ಗೈಡ್ ಮಾಡುವಂಥದ್ದು, ಸಪೋರ್ಟ್ ಮಾಡುವಂಥದ್ದು ಅಥವಾ ಟೈಮ್ಲಿ ಅಪ್ಡೇಟ್ ಕೊಡುವಂಥದ್ದು ಕಂಪ್ನಿಗೆ ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಟ್ರೈನರ್ಸ್ ಅಥವಾ ಹೊಸ ಜಾಯ್ನರ್ಸ್ ಇರ್ತಾರೆ ಅಲ್ವಾ ಕಂಪ್ನಿಗೆ, ಅವ್ರಿಗೆ ಟ್ರೈನ್ ಮಾಡುವಂಥದ್ದು ಅಥವಾ ಅವ್ರು ಯಾವಾಗ ಲಾಗಿನ್ ಆಗಬೇಕು, ಲಾಗೌಟ್ ಆಗಬೇಕು ಅನ್ನೋ ಇನ್ಫಾರ್ಮೇಷನ್ಸ್ಗಳನ್ನಾಗಿರ್ಬೋದು ಅಥವಾ ಅವರ ಆಫರ್ ಲೆಟರ್ಗಳನ್ನೆಲ್ಲ ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಅದ್ರ ಡೀಟೇಲ್ಸ್ನ ನೀವು ಎಂಪ್ಲಾಯೀಸ್ಗೆ ಸೆಂಡ್ ಮಾಡುವಂಥದ್ದು ಅಥವಾ ಯಾರು ಹೊಸದಾಗಿ ಹೈಯರ್ ಆಗಿರ್ತಾರೆ ಅವ್ರಿಗೆ ಸೆಂಡ್ ಮಾಡುವಂಥದ್ದು, ಕೆಲಸಗಳನ್ನ ಇನ್ಚಾರ್ಜ್ ಮಾಡಿ ಬಿಡುವಂಥದ್ದು ನಿಮ್ಮ ಕೆಲಸಗಳಾಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ನೋ ನೀಡ್ ಟು ವರಿ. ಇಲ್ಲಿ ನಿಮಗೆ ಸ್ಟ್ರೆಸ್ ಅಥವಾ ಟಾರ್ಗೆಟ್ಸ್ ಇರೋದಿಲ್ಲ, ಈಸಿಯಾಗಿ ನೀವು ಇಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಇದು ಬಂದು ಕಂಪ್ಲೀಟ್ಲಿ ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ಮತ್ತೊಂದ್ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ. ಬೇರೆದಕ್ಕೂ ಕೆಲವೊಂದು ರೋಲ್ಸ್ಗಳಿಗೆ ನಿಮ್ಗೆ ಇಲ್ಲಿ ಪಾರ್ಟ್ ಟೈಮ್ ಕೂಡ ಇದೆ. ಸೊ ನೀವು ಅದನ್ನು ಚೆಕ್ಔಟ್ ಮಾಡಿಕೊಂಡು ಪಾರ್ಟ್ ಟೈಮ್ಸ್ ಬೇಕಾದರೆ ಅಲ್ಲೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಮ್ಯಾನೇಜ್ ಅ ಡೇ ಟು ಡೇ ಆಪರ್ಚುನಿಟಿ ರಿಗಾರ್ಡಿಂಗ್ ಟು ಸಕ್ಸಸ್ಫುಲ್ ರನ್ ಇನ್ ಅ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ರೈನಿಂಗ್ ಪ್ರೋಸೆಸ್ ಏನಿರುತ್ತೆ ಹೊಸ ಎಂಪ್ಲಾಯೀಸ್ಗೆ, ಅದ್ರ ಡೇ ಟು ಡೇ ಆಪರ್ಚುನಿಟೀಸ್ ಅಥವಾ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಯಾವ ರೀತಿ, ಫಾರ್ ಎಕ್ಸಾಂಪಲ್ ಅಂತ ಹೇಳಬೇಕಂದ್ರೆ, ಇವಾಗ ಹೊಸ ಟ್ರೈನರ್ಸ್ಗಳಿಗೆ ಗೂಗಲ್ ಮೀಟ್ ಅಥವಾ ಝೂಮಲ್ಲಿ ಮೀಟಿಂಗ್ ಇಟ್ಟಿರ್ತಾರೆ ಟ್ರೈನಿಂಗ್ನ ಕೊಡೋದಕ್ಕೆ. ಸೊ ಎಲ್ಲ ವರ್ಕರ್ಸ್ ಅಥವಾ ಎಂಪ್ಲಾಯೀಸ್ಗಳು ಲಾಗಿನ್ ಆಗಿದ್ದಾರಾ ಅಥವಾ ಅವ್ರು ಆ್ಯಕ್ಟಿವ್ ಆಗಿದ್ದಾರಾ, ಲಾಗೌಟ್ ಯಾವಾಗಾದರೂ ಮಧ್ಯದಲ್ಲಿ ಯಾವಾಗಾದ್ರು ಲಾಗೌಟ್ ಆದ್ರಾ ಇದನ್ನು ಚೆಕ್ ಮಾಡುವಂಥದ್ದು. ಅಥವಾ ಅದು ಶೋ ಆಗಿಬಿಡುತ್ತೆ, ನೀವು ಲೈಕ್ 24/7 ಅದು ನೋಡ್ತಾ ಕೂರಬೇಕು ಅಥವಾ ಕಂಪ್ಲೀಟ್ 9 to 6 ಅದು ನೋಡ್ತಾ ಕೂರಬೇಕು ಅನ್ನೋದೇನಿಲ್ಲ. ಅದು 1 hour 2 hour ಏನಿರುತ್ತೆ ಟೈಮಿಂಗ್ಸು, ಅಲ್ಲಿ ಯಾವಾಗ ಲಾಗೌಟ್ ಆದರೂ ಯಾವಾಗ ಲಾಗಿನ್ ಆದರೂ ಅಂತ ಎಂಡ್ ಅಥವಾ ಮಧ್ಯದಲ್ಲೇ ನಿಮಗೆ ತೋರಿಸ್ತಾ ಇರುತ್ತೆ. ಅದನ್ನು ನೀವು ಅಪ್ಡೇಟ್ ಮಾಡಿದ್ರೆ ಮುಗಿಯುತ್ತೆ ಅಷ್ಟೇ. ತುಂಬ ಸಿಂಪಲ್ ಆದಂಥ ಕೆಲಸ. ಇನ್ನು ಮೇಂಟೈನ್ ಕ್ಯಾಂಪಸ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇನ್ ಬಿಲ್ಡಿಂಗ್ ಮೈಂಡ್ಸೆಟ್ ಆ್ಯಂಡ್ ಸಪೋರ್ಟ್ ದೆಮ್ ಇನ್ ಲ್ಯಾಂಗ್ವೇಜ್ ಆ್ಯಂಡ್ ಗ್ರೋತ್ ದೇರ್ ಬಿಸ್ನೆಸ್ ಆನ್ ಕ್ಯಾಂಪಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮ್ಯಾನೇಜರ್ ಟ್ರೈನಿಂಗ್ ಆಗಿ ಇಲ್ಲಿ ನೀವು ವರ್ಕ್ನ ಮಾಡ್ತಾ ಇರೋದ್ರಿಂದ ನಿಮ್ಮ ಮೈಂಡ್ಸೆಟ್ ಕೂಡ ಬಿಲ್ಡ್ ಆಗಿರೋ ಹಾಗೆ ಅಥವಾ ಏನು ಲೈಕ್ ಸಪೋರ್ಟಿವ್ ಆಗಿ ಇರಬೇಕು. ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾವೆಲ್ಲ ಲ್ಯಾಂಗ್ವೇಜ್ ಬರೋದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಲೈಕ್ ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ಬೆಂಗಾಲಿ ಯಾವುದಾದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಮೇನ್ ಆಗಿ ನಿಮ್ಗೆ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಬಂತು ಅಂದರೆ ಸಾಕಾಗಿರುತ್ತೆ. ಸೊ ಇಲ್ಲಿ ನೀವು ಟ್ರೈನಿಂಗ್ ಪರ್ಫಾರ್ಮೆನ್ಸ್ ಆಗಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ, ಲೈಕ್ ಫೀಡ್ಬ್ಯಾಕ್ ಕೊಡುವಂಥದ್ದು ಅಥವಾ ಡ್ರಾಫ್ಟ್ ರೆಡಿ ಮಾಡುವಂಥದ್ದು ಅಥವಾ ಗ್ರ್ಯಾಜುಯೇಟ್ಸ್ಗಳು ಅಪ್ಲೈ ಮಾಡಿದಾರಾ ಇಲ್ವಾ ಅಥವಾ ಅವ್ರದ್ದು ಎಜುಕೇಷನ್ ಏನಾಗಿದೆ, ಟ್ರೈನಿಂಗ್ ಕಂಪ್ಲೀಟ್ ಆಯಿತಾ ಅಥವಾ ವಾಲ್ಯೂಮ್ ಹೇಗಿದೆ, ಇದನ್ನೆಲ್ಲ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಲೈಕ್ ನಿಮ್ಗಿಲ್ಲಿ ತುಂಬ ದಿನ ಡೈಲಿ ಅದೇ ರೀತಿ ಟಾರ್ಗೆಟ್ಸ್ ಇರುತ್ತೆ, ಡೈಲಿ ಅದೇ ರೀತಿ ಪ್ರೆಷರ್ಸ್ ಇರುತ್ತೆ ಅನ್ನೋದು ಏನು ಕೂಡ ಇಲ್ಲ. ಓಕೆನಾ. ಸೊ ಇಲ್ಲಿ ನಿಮಗೆ ಪ್ರೆಷರೇ ಇರೋದಿಲ್ಲ, ಯಾಕೆಂದರೆ ಲೈಕ್ ಇಯರ್ ಫುಲ್ಲು ಅವರು ಹೈರಿಂಗ್ಸ್ನ ಮಾಡೋದಿಲ್ಲ ಅಥವಾ ವರ್ಷ ಇಡೀ ಅವ್ರು ನಿಮಗೆ ಅಲ್ಲಿಗೆ ಕೆಲಸನ ಕೊಡೋದಿಲ್ಲ. ಲೈಕ್ ಅರೌಂಡ್ ಇಡೀ 12 ಮಂತ್ಸಲ್ಲಿ ನಿಮಗೆ 5 to 6 months ಮಧ್ಯದಲ್ಲಿ ನಿಮಗೆ ಕೆಲಸ ಇರುತ್ತೆ. ಬಟ್ ನಿಮಗೆ ಕಂಪ್ಲೀಟ್ ಪೇಮೆಂಟ್ಸ್ನ ಕೊಡ್ತಾರೆ. ಇಲ್ಲದೇ ಇರೋ ಟೈಮಲ್ಲಿ ನೀವು ಯಾರು ರೆಕ್ಯೂಟ್ ಆಗಿರ್ತಾರೆ ಅವ್ರು ಹೇಗೆ ವರ್ಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಯಾವುದೇ ರೀತಿ ನಿಮಗೆ ಪ್ರೆಷರ್ಸ್, ಟಾರ್ಗೆಟ್ಸ್ ಅಥವಾ ಸ್ಟ್ರೆಸ್ ಇರೋದಿಲ್ಲ, ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನೀವೇನು ಮಾಡಬೇಕು ಅನ್ನೋದಿಲ್ಲ, ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಿರೋ ವರ್ಕ್ ಕಂಪ್ಲೀಟ್ ಆಗಿದೆ ಅಲ್ವಾ ಅಂತ ಚೆಕ್ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಅದನ್ನೆಲ್ಲರೂ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಇನ್ನು ಟೀಮ್ ಕಡೆಯಿಂದ ನಿಮ್ಗೆ ಏನು ಸಪೋರ್ಟ್ ಕೊಡುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಬೋದು. ಲೈಕ್ ಹೈ ಕ್ವಾಲಿಟಿ ವರ್ಕ್, ಸ್ಮಾರ್ಟ್ ಬಿಕಾಸ್ ಆಫ್ ಎಂಜಾಯಿಂಗ್ ಪ್ರಾಡಕ್ಟ್ಸ್, ಗುಡ್ಸ್, ವರ್ಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೈ ಕ್ವಾಲಿಟಿ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹಾಗೆ ಲೈಕ್ ಎಂಜಾಯ್ ಮಾಡ್ತೀರಾ ನೀವು ಇಲ್ಲಿ ಕೆಲಸನ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಇನ್ನು ಲೈಕ್ ಏನಂದರೆ ಲೈನ್ಸ್ ಬಿಟ್ವೀನ್ ಸೋಷಿಯಲ್ ಲೈಫ್ಸ್ ಆ್ಯಂಡ್ ವರ್ಕ್ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡ್ಬೋದು ಈಸಿಯಾಗಿ, ಯಾಕಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ. ಬಟ್ ರಿಯಲ್ ಫೇಸ್ ಏನಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊತೀರಾ. ಹಾಗೆ ಇಲ್ಲಿ
ಲಾಜಿಸ್ಟಿಕ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಥವಾ ಅರ್ಥ ಮಾಡ್ಕೊಬೋದು, ನೀವು ಪ್ರೆಸೆನ್ಸ್ ಅಲ್ಲಿ ಇರ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ಬೇಕಾದ್ರೆ ನೀವು ಒಂದ್ಸಲ ಚೆಕ್ಔಟ್ ಮಾಡ್ಕೊಬೋದು. ಕಾಮನ್ ಆಗಿ ಕೊಟ್ಟಿದ್ದಾರೆ, ಸೊ ಅಷ್ಟೊಂದು ಏನು ಡೀಟೇಲ್ ಆಗಿ ಸ್ಟ್ರೆಸ್ ಮಾಡಿ ಹೇಳಬೇಕು ಅನ್ನೋಂಥದ್ದೇನಿಲ್ಲ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಹಾಗೆ ಇದನ್ನು ಕೂಡ ನೀವು ಓದ್ಕೊಳ್ಬೋದು. ಅಲ್ಲಿ ಹೇಗೆ ಓವರ್ ಆಲ್ ಅಥವಾ ಹೇಗೆ ವರ್ಕ್ ಆಗುತ್ತೆ, ಪುಷ್ ಹೇಗಿರುತ್ತೆ ನಿಮಗೆ, ಲೈಕ್ 3 months ಆಫ್ ಪೀರಿಯಡ್ ಇರುತ್ತೆ. ಓಕೆನಾ, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ 3 months ಆಫ್ ಪೀರಿಯಡಲ್ಲಿ ನೀವು ಚೆನ್ನಾಗಿ ಕೆಲಸನ ಮಾಡಿದ್ರಿ, ನಿಮಗೆ ಕೊಟ್ಟಿರೋಂಥ ಕೆಲಸನ ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಪ್ರತಿ ಮಂತ್ಸ್ ಕೂಡ ನಿಮಗೆ ಬೋನಸ್ ಸಿಗ್ತಾ ಇದೆ, ನಿಮ್ಮ ಸ್ಯಾಲ್ರಿ ಕರೆಕ್ಟಾಗಿ ಸಿಗ್ತಾ ಇದೆ, ಹಾಗೆ ನೀವು ಚೆನ್ನಾಗಿ ಕೆಲಸನ ಮಾಡ್ತಿದ್ದೀರ ಅಂದರೆ 3 months ಆದಮೇಲೆ ನಿಮ್ಮನ್ನ ಪ್ರಮೋಷನ್ ಕೂಡ ಮಾಡ್ತಾರೆ ಈ ಕಂಪ್ನಿಲಿ. ಸೊ ಅದನ್ನೇ ಅವ್ರು ಇಲ್ಲಿ ಕೊಟ್ಟಿರೋವಂಥದ್ದು. ನಿಮ್ಮ ಪ್ರಮೋಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅದನ್ನು ನೀವು ಒಂದ್ಸಲ ಡೀಟೇಲ್ ಆಗಿ ಓದ್ಕೊಂಡ್ರೆ ನಿಮಗೂ ಕೂಡ ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ. ಏನು ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಕಂಪನಿ ಕಡೆಯಿಂದ ನೀವು ಎಕ್ಸಾಕ್ಟಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ರೀತಿಯಾದಂಥ ಎನ್ವೈರ್ಮೆಂಟ್ಸ್ ಇರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ವಿ ಕೇರ್ ಅಬೌಟ್ ಯುವರ್ ಸಕ್ಸಸ್ ಇನ್ ಅವರ್ ಟೀಮ್ ಅಂತ ಕೊಟ್ಟಿದ್ದಾರೆ, ಆಸ್ ವೆಲ್ ಆಸ್ ಆ್ಯನ್ ಇಂಡಿವಿಜುವಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರ ಕಂಪ್ನಿಲಿ ವರ್ಕ್ ಮಾಡ್ಬೇಕಾದ್ರೆ ಅವರ ಪ್ರಾಫಿಟ್ನ ಮಾತ್ರ ನೋಡೋದಿಲ್ಲ, ನೀವು ಗ್ರೋತ್ ಆಗ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ನಾವು ಗಮನಿಸ್ತೀವಿ ಇಂಡಿವಿಜುವಲ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಏನು ಟು ಬಿ ಆಲ್ ದ ಟೈಮ್ ಆ್ಯಂಡ್ ಲಿಸನ್ ಟು ದ ಅನದರ್ ಯು ವಾಂಟ್ ಟು ಬ್ರಿಂಗ್ ಅಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ಯಾವಾಗಲೇ ಆದರೂ ಕೂಡ ಇಲ್ಲಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ, ಟ್ರೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರ್ಫಾರ್ಮೆನ್ಸಲ್ಲಿ ಇನ್ ಅ ಫೇರ್ ಮ್ಯಾನರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬೋನಸಸ್ ಆಗಿರ್ಬೋದು ಅಥವಾ ಏನು ಪ್ರಮೋಷನ್ಸ್ ಇರುತ್ತೆ ಅಥವಾ ಏನು ಇಯರ್ಲಿ ಅಥವಾ ಮಂತ್ಲಿ ಲೈಕ್ ಏನು ಹೇಳ್ತಾರೆ ಬೋನಸ್ ಥರನೇ ಇನ್ನೊಂದು ಪೇನ ಮಾಡ್ತಾರೆ. ಸೊ ಅದೆಲ್ಲನೂ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಬಿ ಓಪನ್ ಆ್ಯಂಡ್ ಆನೆಸ್ಟ್ ವಿತ್ ಯು ಅಂತ ಕೊಟ್ಟಿದ್ದಾರೆ. ಸೊ ಏನು ನೀವು ವರ್ಕ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಇಲ್ವಾ, ಅಥವಾ ಏನು ಮಿಸ್ಟೇಕ್ಸ್ನ ಮಾಡ್ತಾಯಿದ್ರೆ, ಎಲ್ಲಿ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದು ಎಲ್ಲನೂ ಕೂಡ ನಾವು ನಿಮಗೆ ಆನೆಸ್ಟಾಗಿ ಹೇಳ್ತೀವಿ. ಸೊ ಅದರಿಂದ ನೀವು ಕರೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಬಿ ದ ರೈಟ್ ಥಿಂಗ್ ಅಂತ ಕೂಡ, ಡೂ ದ ರೈಟ್ ಥಿಂಗ್ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಅವ್ರು ಏನು ನಿಮ್ಮಿಂದ ಎಕ್ಸ್ಪೆಕ್ಟ್ನ ಮಾಡ್ತಾರೆ ಅಂದರೆ ಪುಟ್ ಇನ್ 100% ವೈಲ್ ಅಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕೆಲಸದ ಟೈಮ್ ಬಂದಾಗ ನೀವು ನಿಮ್ಮ 100%ನ ಕೆಲಸದಲ್ಲಿ ಕೊಡಬೇಕಾಗಿರುತ್ತೆ ಅನ್ನೋದನ್ನ ಒಂದು ಎಕ್ಸ್ಪೆಕ್ಟ್ನ ಮಾಡ್ತಾ ಇದ್ದಾರೆ. ಬಿ ಆನೆಸ್ಟ್ ವಿತ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಆನೆಸ್ಟ್ ಆಗಿ ಅವ್ರ ಹತ್ರ ಇರಬೇಕು, ಸುಳ್ಳು ಹೇಳುವಂಥದ್ದು ಅಥವಾ ವರ್ಕ್ ಟೈಮಲ್ಲಿ ನಿಮ್ಮ ಪರ್ಸ್ನಲ್ ಥಿಂಗ್ಸ್ನ ಏನೋ ಮಾಡುವಂಥದ್ದು ಅಥವಾ ವರ್ಕ್ನ ಕರೆಕ್ಟಾಗಿ ಮಾಡದೇ ಇರುವಂಥದ್ದು ಆ ರೀತಿ ನೀವು ಮಾಡಬಾರ್ದು. ಡೂ ದ ರೈಟ್ ಥಿಂಗ್ಸ್ ಅಂತ ಕೂಡ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ. ಇನ್ನು ಅಡಾಪ್ಟ್ ಆ್ಯಂಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಂಪನಿಯ ಪಾಲಿಸೀಸ್ ಏನಿದೆ ಅಥವಾ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದೆಲ್ಲನೂ ಅಡಾಪ್ಟ್ ಮಾಡ್ಕೊಬೇಕಾಗಿರುತ್ತೆ, ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟು ಸಿಂಪಲ್ ಆಗಿ ಯಾವ ಕಂಪ್ನಿಲೂ ಕೂಡ ನಿಮಗೆ ಅಷ್ಟು ಕೇಳೋದಿಲ್ಲ. ಕೆಲವೊಂದಷ್ಟು ಸ್ಕಿಲ್ಸ್ನ ಆದರೂ ಕೇಳ್ತಾರೆ, ಲೈಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸ್ಕಿಲ್ಸ್ ಅಥವಾ ಟ್ಯಾಲಿ, ಈ ರೀತಿ ಸಾಕಷ್ಟು ಸ್ಕಿಲ್ಸ್ಗಳನ್ನ ಕೇಳ್ತಾರೆ. ಬಟ್ ಇಲ್ಲಿ ತುಂಬಾ ಸಿಂಪಲ್ ಆಗಿ ಕೇಳಿದ್ದಾರೆ. ನೀವು ಆನೆಸ್ಟ್ ಆಗಿರಬೇಕು, ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡಬೇಕು, 100% ಎಫರ್ಟ್ನ ನೀವು ಕೆಲಸದಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಕೆಲಸ ಅಷ್ಟು ಸಿಂಪಲ್ ಆಗಿದೆ. ಓಕೆನಾ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಗ್ರೋತ್ ಮತ್ತು ನಿಮ್ಮ ಪ್ರಮೋಷನ್ಸ್ ಹೇಗೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ 11 ಇನ್ ಆಗಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಗಸ್ಟಿಂದ ತೊಗೊಂಡ್ರೆ ನಿಮಗೆ ಲೈಕ್ ನಿಮಗೆ ಪರ್ ಮಂತ್ ನಿಮಗೆ $780 ಸಿಗುತ್ತೆ. $780 ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. 65,000 to 70,000 ಈಸಿಯಾಗಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ವಿ ಸ್ಟ್ರಾಂಗ್ ಬಿಲೀವ್ ಇನ್ ಇಂಟರ್ನಲ್ ಗ್ರೋತ್ ಆ್ಯಂಡ್ ವಾಟ್ ಟು ಸಿ ಇನ್ ಯೋರ್ ಸಕ್ಸಸ್ ಬಟ್ ಇನ್ ಅರ್ನಿಂಗ್ ಥ್ರೂ ಪರ್ಫಾರ್ಮೆನ್ಸ್ ಆ್ಯಂಡ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನು ಇಂಟ್ರೆಸ್ಟೆಡ್ ಗ್ರೋತಲ್ಲಿ ಇರ್ತೀವಿ, ಸೊ ನಿಮ್ಮ ಸಕ್ಸಸ್ ಕೂಡ ನಾವು ತುಂಬ ಮ್ಯಾಟರ್ನ ಮಾಡ್ತೀವಿ. ಅದರಿಂದ ನೀವು ಇಲ್ಲಿ ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಅರ್ನಿಂಗ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ನಿಮ್ಮ ರಿಸಲ್ಟ್ಸ್ ಮೇಲೆ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾ ಇರೋವಂಥದ್ದು. ಸೊ ನಿಮ್ಮ ಸಕ್ಸಸ್ ಜೊತೆಗೆ ಅವರ ಸಕ್ಸಸ್ನು ನಾವಿಲ್ಲಿ ಒಟ್ಟಿಗೆ ನೋಡ್ತೀವಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಜಾಬ್ ಲೊಕೇಶನ್ ನೋಡಿದ್ರೆ ದಿಸ್ ಇಸ್ ಅ ಫುಲ್ ರಿಮೋಟ್ ವರ್ಕ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇಲ್ಲಿ ಮಂತ್ಲಿ ಸ್ಯಾಲ್ರಿನೂ ನೋಡಿದ್ರೆ ಲೈಕ್ $360 ನಿಮಗೆ ಪೇ ಮಾಡ್ತಾರೆ. ನೀವು ಅದನ್ನು ಕನ್ವರ್ಟ್ ಮಾಡಿಕೊಂಡ್ರೆ 40,000ವರೆಗೂ ನಿಮಗೆ ಅರೌಂಡ್ ಬರುತ್ತೆ. ಪ್ಲಸ್ $40 ನಿಮಗೆ ಪರ್ ಮಂತ್ ನೈಟ್ ಶಿಫ್ಟ್ಸಲ್ಲಿ ನೀವೇನಾದ್ರು ವರ್ಕ್ ಮಾಡಿದ್ರೆ $40 ಎಕ್ಸ್ಟ್ರಾ ಕೊಡ್ತೀವಿ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ವರ್ಕಿಂಗ್ ಅವರ್ಸ್ ನೋಡಿದ್ರೆ ನಿಮಗೆ ನೈಟ್ ಶಿಫ್ಟ್ಸ್ ಬಂದು 6:30 PM ಇಂದ 3:30 AM ವರೆಗೂ ನಿಮಗೆ ಇಲ್ಲಿ ವರ್ಕ್ ಇರುತ್ತೆ. ಮಂಡೇ ಟು ಫ್ರೈಡೇ ನೀವು ಇಲ್ಲಿ ವರ್ಕ್ನ ಮಾಡಬೇಕು. ಸ್ಯಾಟರ್ಡೆ ಸಂಡೇ ಫಿಕ್ಸ್ಡ್ ಆಫ್ ಇರುತ್ತೆ. ಓಕೆನಾ. ಸೊ ಇನ್ನೇನು ನಾವು ಮಾರ್ನಿಂಗ್ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತೀವಿ ಅಂದರೆ
ಮಾರ್ನಿಂಗ್ 9 o'clock ಇಂದ 6 o'clock ವರೆಗೂ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಇನ್ನು ಮಿಕ್ಕಿದೆಲ್ಲನೂ ಕಂಪ್ನಿ ಬಗ್ಗೆ ಅಥವಾ ಫ್ರೆಶ್ ಪ್ರಿನ್ಸ್ ಹೇಗೆ ಲೈಕ್ ಎಂಪ್ಲಾಯ್ಮೆಂಟ್ಸ್ನ ತಗೊತಾರೆ ಅಥವಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನು ನೀವು ಇಲ್ಲಿ ಜಸ್ಟ್ ಒಂದ್ಸಲ ಓದ್ಕೊಬೋದು. ಓಕೆನಾ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂದರೆ ಇಲ್ಲಿ ನೀವು ಕೆಳಗಡೆ ಬಂದರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟು ಕೆಲವೊಂದಷ್ಟು ಫಾರ್ಮ್ಸ್ ಮತ್ತು ಕ್ವೆಶನ್ಸ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ಯಾವುದೇ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸಿಂದ ನೀವು ಅಪ್ಲೈನ ಮಾಡ್ತಿಲ್ಲ. ಸೊ ನೀವು ಲೈಕ್ ಲಿಂಕ್ಡ್ಇನ್, ನೌಕರಿ ಆಗಿರ್ಬೋದು, ಅಲ್ಲಿ ನೀವು ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಿರ್ತೀರ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಅದನ್ನೆಲ್ಲನೂ ಕೊಟ್ಟಿರ್ತೀರ ನೀವು. ಸೊ ಇಲ್ಲೇನಾರೋ ಮಿಸ್ಟೇಕ್ ಆಯಿತು ಅಂದರೆ ಅಲ್ಲಿಂದ ಚೆಕ್ ಮಾಡಿಕೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ನೀವು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ಸ್ನು ನೀವು ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ. ಸೊ ಎಲ್ಲ ಆನ್ಸರ್ಸ್ನು ಕೂಡ ಡಬಲ್ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ಓಕೆನಾ. ಸೊ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ನೇಮ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇನ್ಶಿಲ್ನ ಕೊಡಬೇಕು. ಇಮೇಲ್ ಐ ಡಿ ಕೇಳ್ತಾ ಇದೆ, ಆದಷ್ಟು ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಐ ಡಿ ಯಾವುದಿದೆ ಅದನ್ನೇ ಇಲ್ಲಿ ಕೊಡಿ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನಮ್ಮ ಕಂಟ್ರಿಗೆ ಬಂದ ತಕ್ಷಣ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ನಿಮ್ಮ ಸಿ ವಿನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಇದು ಯಾವುದನ್ನು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಲ್ಯಾಪ್ಟಾಪಲ್ಲಿ ಇರುವಂಥ ಆಪ್ಷನ್ಸ್ಗಳನ್ನ ತೋರಿಸುತ್ತೆ. ಅದನ್ನು ನೀವು ಜಸ್ಟ್ ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ನಿಮ್ಮ ರೆಸ್ಯೂಮಿಲಿ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂದರೆ ನನ್ನ ಲಾಸ್ಟ್ ವಿಡಿಯೋದಕ್ಕೆ ಸಿ ವಿ ಲಿಂಕ್ ಕೊಡಿ ಮ್ಯಾಮ್, ಸಿ ವಿ ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರಿ. ಐ ಆಮ್ ಸೋ ಸಾರಿ, ಸಿ ವಿ ಲಿಂಕ್ನ ನಾನು ಕೊಡೋದಕ್ಕಾಗೋದಿಲ್ಲ. ನೀವು ಯಾವ ಡಿವೈಸ್ ಅಥವಾ ಲೈಕ್ ಫಾರ್ ಎಕ್ಸಾಂಪಲ್ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿರ್ತೀರ ಅಲ್ವಾ ನಿಮ್ಮ ರೆಸ್ಯೂಮ್ನ, ಅಲ್ಲಿ ನೀವು ನಿಮ್ಮ ಲಿಂಕ್ ಐ ಡಿ ಲೈಕ್ ಸಿ ವಿ ಐ ಡಿನ ಕಾಪಿ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಮ ಸಿ ವಿ ಐ ಡಿನ ನೀವೇ ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಬೇಕು. ನನ್ನ ಲ್ಯಾಪ್ಟಾಪಲ್ಲಿ ಆ ಟೈಮಲ್ಲಿ ನನ್ನ ಸಿ ವಿ ಇರಲಿಲ್ಲ, ಸೊ ಅದರಿಂದ ನಾನು ಕಾಪಿ ಮಾಡ್ಕೊಂಡು ತೋರಿಸೋದಕ್ಕೆ ಆಗಲಿಲ್ಲ. ಸೊ ಆದಷ್ಟು ನಿಮ್ಮ ಸಿ ವಿನ ಕಾಪಿ ಮಾಡಿಕೊಂಡು ನೀವು ಪೇಸ್ಟ್ನ ಮಾಡಿ. ಓಕೆನಾ. ಸೊ ಇನ್ನು ಲಾಸ್ಟ್ ಕ್ವೆಶನ್ಸ್ ನೋಡಿದ್ರೆ ನಿಮಗೆ ನೆಕ್ಸ್ಟ್ ಕ್ವೆಶನ್ಸ್ ನೋಡಿದ್ರೆ ವೆನ್ ಡೂ ಯು ಸಿ ಯೋರ್ ಸೆಲ್ಫ್ ಇನ್ ನೆಕ್ಸ್ಟ್ 5 years, ವಾಟ್ ವುಡ್ ಯು ಬಿಲೀವ್ ಇನ್ ಫ್ರೆಶ್ ಪ್ರಿನ್ಸ್ ಇನ್ ದ. ಓಕೆ, ಇಲ್ಲಿ ನೆಕ್ಸ್ಟ್ 5 years ನೀವು ಫ್ರೆಶ್ ಪ್ರಿನ್ಸ್ ಕಂಪ್ನಿಯಲ್ಲಿ ನಿಮ್ಮನ್ನು ಎಲ್ಲಿ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ, ಏನಾಗಬೇಕು ಅನ್ನೋದನ್ನ ಇಷ್ಟಪಡ್ತೀರಾ ಅನ್ನೋದನ್ನ ಕೇಳ್ತಾ ಇದೆ. ನೀವು ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಈಸಿಯಾಗಿ ನೀವು ಇಲ್ಲಿ ಬರಿಬೋದು. ಇಲ್ಲ ನನಗೆ ಬೇಡ ಅಂದರೆ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಬೋದು. ಸೊ ಆದಷ್ಟು ಚಾಟ್ ಜಿ ಪಿ ಟಿನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅದರಿಂದ ನಿಮಗೆ ಒಂದು ಪ್ರೊಫೆಷ್ನಲ್ ಮ್ಯಾನರಲ್ಲಿ ಆನ್ಸರ್ ಸಿಗುತ್ತೆ. ಅದನ್ನು ಈಸಿಯಾಗಿ ನೀವು ಪೇಸ್ಟ್ ಮಾಡ್ಬೋದು. ಅದರಿಂದ ಇಂಟರ್ವ್ಯೂಯರ್ ಅಥವಾ ಯಾರು ರೆಸ್ಯೂಮ್ನ ಚೆಕ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಇಂಪ್ರೆಸಿವ್ ಆಗಿರುತ್ತೆ. ಮತ್ತು ಈ ಕ್ವೆಶನ್ ಇಂಪಾರ್ಟೆಂಟ್ ಆಗಿದೆ, ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕಾಗಿರುತ್ತೆ. ಓಕೆನಾ. ಸೊ ನಾನಿಲ್ಲಿ ಆಲ್ರೆಡಿ 2 ಕ್ವೆಶನ್ಸ್ಗೆ ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದೀನಿ. ಸೊ ನೀವು ಇದೇ ರೀತಿ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಸೊ ಅದರಿಂದ ಪ್ರೊಫೆಷ್ನಲ್ ಆಗಿ ಬರುತ್ತೆ. ಮೊದಲನೇದಾಗಿ 5 yearsಲ್ಲಿ ನೆಕ್ಸ್ಟ್ ನೀವು ಎಲ್ಲಿ ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ ಅದು ಕೂಡ ಫ್ರೆಶ್ ಪ್ರಿನ್ಸ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ, 5 yearsಲ್ಲಿ ನೆಕ್ಸ್ಟ್ ಫ್ರೆಶ್ ಪ್ರಿನ್ಸಲ್ಲಿ ನೀವೇನಾಗೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತದೆ. ಸೊ ಅದಕ್ಕೆ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಅದನ್ನು ವಾಟ್ ಸ್ಟುಡಿಯೋ ಔಟ್ ಅಬೌಟ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು, ನಿಮಗೆ ಏನಕ್ಕೆ ಇಂಟ್ರೆಸ್ಟ್ ಇದೆ ಈ ರೋಲಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೂ ಕೂಡ ನೀವು ಈಸಿಯಾಗಿ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಆನ್ಸರ್ನ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ ಡೂ ಯು ಹ್ಯಾವ್ ಎನಿ ಸೇಲ್ಸ್ ಆರ್ ಎಚ್ ಆರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತದೆ. ಸೊ ನಿಮ್ಗೆ ಏನಾದರೂ ಸೇಲ್ಸ್ ಅಥವಾ ಎಚ್ ಆರ್ ರೋಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತದೆ. ಸೊ ನೀವು ಜಸ್ಟ್ ಎಸ್ ಅಂದರೆ ಎಸ್ ಅಂತ ಕೊಡ್ಬೋದು, ನೋ ಅಂದರೆ ನೋ ಅಂತ ಕೊಡ್ಬೋದು. ಓಕೆನಾ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರೆ ನೋ ಅಂತ ಕೊಡ್ಬೋದು. ದಿಸ್ ರೋಲ್ ಇಸ್ ಅ ಲೆವೆಲ್ 1 ಪೊಸಿಷನ್ ವಿತ್ ಅ ಬೇಸಿಕ್ ಪೇ ಆಫ್ $700 per month, $700 per month plus 800 night allowance are on the based of. ಓಕೆ, ಇಲ್ಲಿ ನಿಮಗೆ ಪರ್ ಮಂತ್ ನಿಮಗೆ $700 ಕೊಡ್ತೀವಿ, ಜೊತೆಗೆ $800 ಪರ್ ನೈಟ್ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಂದರೆ $700 ಇನ್ ಇಂಡಿಯನ್ ರುಪೀಸ್ ಅಂತ ನಿಮಗೆ 65,558 ಅಂದರೆ ಅರೌಂಡ್ 65,600 ಪರ್ ಮಂತ್ ನಿಮಗೆ ಬರೀ ಸಂಬಳನೇ ಕೊಡ್ತಾರೆ.
ಪ್ಲಸ್ $80 ನಿಮಗೆ ನೈಟ್ ಶಿಫ್ಟ್ಸಲ್ಲಿ ಏನಾದ್ರು ನೀವು ವರ್ಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ $800 ಪರ್ ನೈಟ್ ನೀವು ಇಲ್ಲಿ ವರ್ಕ್ನ ಮಾಡಿದ್ರೆ 7,500 ಸಿಗುತ್ತೆ. ಅರೌಂಡ್ ನಿಮ್ಗೆ ಏನಿಲ್ಲ ಅಂದ್ರೂ 70,000 75,000 ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಎಕ್ಸೆಪ್ಟ್ ಬೋನಸ್. ಓಕೆನಾ? ಸೊ ಇದಕ್ಕೆ ನಿಮಗೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ನೀವು ಕೊಡಲೇಬೇಕು, ಯಾಕಂದರೆ ಅದೊಂದು ಗುಡ್ ಸ್ಯಾಲ್ರಿ ಆಗಿದೆ. ಸೊ ಯಾರಿಗೂ ಇಷ್ಟು ಈಸಿ ಕೆಲಸಕ್ಕೆ ಸಿಗೋದಿಲ್ಲ. ಅದಾದಮೇಲೆ ವಾಟ್ ಈಸ್ ಯೋರ್ ಕರೆಂಟ್ ಸ್ಯಾಲ್ರಿ ಅಂತ ಕೇಳ್ತಾ ಇದೆ. ಸೊ ನೀವಿಲ್ಲಿ ನಿಮ್ಮ ಲಾಸ್ಟ್ ಸ್ಯಾಲ್ರಿ ಏನಿತ್ತು ಅಂತ ಕೇಳ್ತಿದ್ರೆ, ನೀವೇನಾದ್ರು ಫ್ರೆಶರ್ ಆಗಿದ್ರೆ NA ಅಂತ ಹಾಕ್ಬೋದು. ಸೊ ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ $400 ಅಂತ ಹಾಕ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಡಾಲರ್ಸಲ್ಲೇ ನೀವು ಆನ್ಸರ್ನ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾನಿಲ್ಲಿ $400 ಅಂತ ಮೆನ್ಷನ್ನ ಮಾಡ್ತೀನಿ. ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೊಡ್ತಾ ಇದ್ದಾರೆ. ಸೊ ನೀವಿಲ್ಲಿ ಇಮಿಡಿಯೇಟ್ಲಿ ಅಂತ ಕೂಡ ಮೆನ್ಷನ್ನ ಮಾಡ್ಬೋದು. ಸೊ ಇಲ್ಲಿ ನೀವು ಇಮಿಡಿಯೇಟ್ಲಿ ಅಂತಾನೆ ಆನ್ಸರ್ನ ಮಾಡಿ. ಸೊ ಅದರಿಂದ ಇಂಪ್ರೆಷನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಕ್ವೆಶನ್ಸ್ಗೂ ನೀವು ಆನ್ಸರ್ನ ಮಾಡಾದ್ಮೇಲೆ ಆದಷ್ಟು ನಾನು ಏನು ಆನ್ಸರ್ ಮಾಡಿದ್ದೀನಿ ಅದೇ ಆನ್ಸರ್ಸ್ನ ಹಾಕಿ. ಬಟ್ ನಾನು ChatGPTಲಿ ಹೇಳೋದಕ್ಕೆ ಅಂದರೆ ಸರ್ಚ್ ಮಾಡೋದಕ್ಕೆ ಹೇಳಿರೋದಕ್ಕೆ ChatGPTಲಿ ಸರ್ಚ್ ಮಾಡಿ ಹಾಕಿ. ಯಾಕಂದರೆ ಎಲ್ಲರೂ ಒಂದೇ ಕ್ವೆಶನ್ಸ್ಗೆ ಆನ್ಸರ್ನ ಮಾಡಿದ್ರೆ ಡೌಟ್ ಬರ್ಬೋದು. ಸೊ ಅದರಿಂದ ChatGPT ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆನ್ಸರ್ಸ್ ಅಥವಾ ಇಂಪ್ರೆಸಿವ್ ಆನ್ಸರ್ಸ್ನ ಕೊಡುತ್ತೆ. ಅದನ್ನು ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಬೋದಾಗಿರುತ್ತೆ. ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ, ಐ ಆಮ್ ಸೋ ಸಾರಿ, ಇಲ್ಲಿ ನಾನು ಇನ್ನು ಕೊಡಬೇಕಾದಂಥ ಫಿಲ್ಲಿಂಗ್ಸ್ ಆನ್ಸರ್ಸ್ನ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋಂಥ ನಿಮ್ಮ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಹಾಗೆ ಜಂಕ್ ಫೋಲ್ಡರ್ ಎರಡೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಪ್ರತಿ ಸಲ ಚೆಕ್ ಮಾಡಬೇಕಾದ್ರೂ ರಿಫ್ರೆಶ್ ಮಾಡಿ ಚೆಕ್ ಮಾಡಿ. ಸೊ ನಿಮ್ದು ಏನಾದ್ರು ಬೇರೆ ಲೈಕ್ 2 to 3 ಇಮೇಲ್ಸ್ ಇದ್ರೆ ನೀವು ಕರೆಕ್ಟಾಗಿ ಕೊಟ್ಟಿರೋಂಥ ಇಮೇಲ್ ಪ್ರೊಫೆಷ್ನಲ್ ಇಮೇಲ್ ಅಲ್ಲೇ ಚೆಕ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ಅದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಜೊತೆಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೇನಾದರೂ ಬೇಕಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ಜಾಬ್ ಎಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.